ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್. ಸ್ನೇಹಿತರೆ, ಈ ದಿನ ಸೆಕೆಂಡ್ PUC ಎಕ್ಸಾಮ್ 2 ರಿಪೀಟರ್ಸ್ ಅಂದರೆ ಈಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪುನಃ ನೀವು ಯಾರಾದರೂ ಕೆಲವೊಂದು ಸಬ್ಜೆಕ್ಟನ್ನು ರಿಪೀಟ್ ಎಕ್ಸಾಮ್ ಮಾಡ್ಕೋಬೇಕು ಅನ್ನೋಂಗಿದ್ರೆ ಈ ವಿಡಿಯೋ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಯಾವ ಪ್ರೊಸೀಜರಲ್ಲಿ ಯಾವ ವೆಬ್ಸೈಟ್ ಮುಖಾಂತರ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲಿಗೆ ನೀವು ಈಗ ಕರ್ನಾಟಕ KSB ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡಿದ್ದೀನಿ. ಅದರಲ್ಲಿ ನೀವು ಇಲ್ಲಿ ಆನ್ಲೈನ್ ಸರ್ವಿಸಸ್ ಕೆಳಗಡೆ ಬಂದರೆ ಸೆಕೆಂಡ್ PUC ಒಳಗಡೆ ರಿಜಿಸ್ಟ್ರೇಷನ್ ಫಾರ್ ಇಂಪ್ರೂವ್ಮೆಂಟ್ ಆ್ಯಂಡ್ ರಿಪೀಟರ್ಸ್ ಸ್ಟೂಡೆಂಟ್ ಫಾರ್ PU ಎಕ್ಸಾಮ್ 2. ಓಕೆ, ಅದಕ್ಕಿಂತ ಮೇಲ್ಗಡೆ ನೀವು ಅಪ್ಲಿಕೇಶನ್ಸ್ ಡೀಟೇಲ್ಸಲ್ಲಿ ಈಗ ನಾನು ಕೊಟ್ಟಿರೋದಂಥ ಲಿಂಕಲ್ಲಿ ಫೈನಲ್ ಟೈಮ್ ಟೇಬಲ್ ಇದೆ. ಯಾವಾಗ ಎಕ್ಸಾಮ್ ಯಾವ ಸಬ್ಜೆಕ್ಟ್ಸಿಗೆ ಯಾವ ಡೇಟ್ಸಲ್ಲಿದೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ PDF ಫೈಲ್ನ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಸ್ಕ್ರಾಲ್ ಮಾಡ್ತಾ ಹೋದರೆ ಈವನ್ ಇಂಗ್ಲೀಷಲ್ಲಿರೋಂಥ ಇನ್ಫಾರ್ಮೇಷನ್ ಸಹ ನೀವು ಕನ್ನಡದಲ್ಲಿ ಸಹ ನೋಡ್ಬೋದು. ಸಬ್ಜೆಕ್ಟ್ ವೈಸ್ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಇದರ ನಂತರ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಮೈನ್ ಲಿಂಕ್ಸ್ ಇದೆ. ಆ ಲಿಂಕಲ್ಲಿ ಮುಖಾಂತರ ಹೋಗ್ಬೋದು. ಅಪ್ಲೈ ಫಾರ್ ಅಪ್ಲಿಕೇಶನ್, ಸ್ಕ್ಯಾನೆಡ್ ಕಾಪಿ, evaluation, retotaling for second PUC first exam 1st March 2024. ಅದರ ಡೀಟೇಲ್ಸ್ ಎಲ್ಲ ನೀವು ನೋಡ್ಬೋದು. ಓಕೆ, ಈಗ ನಾವು ತೋರಿಸ್ತಾ ಇದ್ದೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಫ್ಲೋ ಚಾರ್ಟ್ ಡೀಟೇಲ್ಸ್ ಎಲ್ಲ ಇದೆ. ಅಪ್ಲಿಕೇಶನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಎಕ್ಸಾಮಿನೇಷನ್ 2 ಮೇಕ್ ಪೇಮೆಂಟ್. ಇಲ್ಲಿ ನಾನು ಡಮ್ಮಿಯಾಗಿ ಒಂದು ಸ್ಟೂಡೆಂಟ್ಸ್ ಡೀಟೇಲ್ಸ್ ಹಾಕಿದ್ದೀನಿ. ನಂತರ ಡೇಟಾಬೇಸ್ ಲೀಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಡಮ್ಮಿಯಾಗಿ ಸ್ವಲ್ಪ ಹೈಡ್ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಈಗ ನಾನು ಸ್ಟೂಡೆಂಟ್ಸ್ದು ಡೀಟೇಲ್ಸ್ ಇಲ್ಲಿ ಹಾಕಿದ್ದೀನಿ. ಡೀಟೇಲ್ಸ್ ನಂತರ ಇಲ್ಲಿ ಜನರಲಾಗಿ ಮ್ಯಾಕ್ಸಿಮಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಈ ಥರ ಸಬ್ಜೆಕ್ಟ್ ವೈಸ್ ಮಾತ್ರ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ತಾರೆ. ಒಂದು ಸಬ್ಜೆಕ್ಟಿಗೆ 175 ಇದೆ. ಓಕೆ, ಇಲ್ಲಿ ನೀವು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ದಂಗೆ 4 ಸಬ್ಜೆಕ್ಟ್ ಆದರೆ ಅಮೌಂಟ್ ರೈಸ್ ಆಗುತ್ತೆ, 2 ಸಬ್ಜೆಕ್ಟ್ಸ್ ಆದರೆ ಅಮೌಂಟ್ ಕಮ್ಮಿ ಆಗುತ್ತೆ, 3 ಸಬ್ಜೆಕ್ಟ್ ಆದರೆ ಅಮೌಂಟ್ ರೈಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಈ ಥರದ್ದೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಇದರ ನಂತರ ನೀವು ಇಲ್ಲಿ ಡೌನಲ್ಲಿ ಬಂದರೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಇದೆ, ಇಮೇಲ್ ID, ಅಡ್ರೆಸ್ಸು, ತಾಲೂಕು, ಡಿಸ್ಟ್ರಿಕ್ಟ್ ಪಿನ್ ಕೋಡು ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಅದರ ನಂತರ ಸಬ್ಮಿಟ್ ಬಟನ್ ಕೊಡಿ. ಸಬ್ಮಿಟ್ ಬಟನ್ ಆದಮೇಲೆ ನಿಮಗೆ ಇನ್ನೊಂದು ಸ್ಕ್ರೀನ್ ಅಪಿಯರ್ ಆಗುತ್ತೆ. ಆವಾಗ ನಿಮಗೆ ರೆಫರೆನ್ಸ್ ನಂಬರ್ ಬರುತ್ತೆ, ಚಲನ್ ರೆಫರೆನ್ಸ್ ನಂಬರ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೆಫರೆನ್ಸ್ ಚಲನ್ ನಂಬರ್ ಬರುತ್ತೆ. ಅದನ್ನು ನೋಟ್ ಮಾಡ್ಕೊಳ್ಳಿ. ಆಲ್ರೆಡಿ ಅವರು ಪ್ಲೀಸ್ ನೋಟ್ ದ ಚಲನ್ ನಂಬರ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಅಂತ ಹೇಳ್ತಿದ್ದಾರೆ. ಅದರ ನಂತರ ಮೇಕ್ ಪೇಮೆಂಟ್ ಕೊಟ್ಟರೆ ನಿಮಗೆ ಇಲ್ಲಿ ರೆಫರೆನ್ಸ್ ನಂಬರ್ ನಿಮಗೆ ಮೇಲ್ಗಡೆ ಬರುತ್ತೆ. ಅದರ ನಂತರ ಕರ್ನಾಟಕ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡೋದಕ್ಕೆ ಪೇ ಆನ್ಲೈನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಪ್ರೊಸೀಜರ್ ಆಗುತ್ತೆ. ಅದ ನಂತರ ಪೇಮೆಂಟ್ ಕನ್ಫರ್ಮೇಷನ್ ಆದಮೇಲೆ ನೀವು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ಸಮ್ಟೈಮ್ಸ್ ಸರ್ವರ್ ಪ್ರಾಬ್ಲಮ್ ಇದ್ದರೆ ನಿಮಗೆ ವಿಂಡೋಸ್ ಸ್ಕ್ರೀನಲ್ಲಿ ಈ ಥರ ಎರರ್ಸ್ ಬರ್ಬೋದು. ಅದನ್ನು ಸಹ ನಾನು ನಿಮಗೆ ಇಲ್ಲಿ ಶೋ ಮಾಡ್ತೀನಿ. ಲೈಕ್ ನೋಡಿ, ಈ ಥರ 404 ಫೈಲ್ ಆರ್ ಡೈರೆಕ್ಟರಿ ನಾಟ್ ಫೌಂಡ್, ಇದು ಸರ್ವರ್ ರೀಸನ್ಸ್ ಇದ್ದಾಗ ಬರೋವಂಥದ್ದು. ಅದೇ ರೀತಿಯೇ ಕೆಲವು ಟೈಮಲ್ಲಿ ಪುನಃ ಪೇಮೆಂಟ್ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಆವಾಗ ನಿಮಗೆ ಕರ್ನಾಟಕ ಒಂದು ಇಂಡೆಕ್ಸ್ ವಾಸ್ ಔಟ್ಸೈಡ್ ದ ಸಂಜೆ ಟೈಮ್ ಅಥವಾ ನೈಟ್ ಟೈಮಲ್ಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.